ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಕೆ ನಿಶಾಂತ್ ಪೈ, ಮುಖ್ಯ ವೈದ್ಯಾಧಿಕಾರಿ, ಜಯದೇವ್ ಮೆಮೋರಿಯಲ್ ರಾಷ್ಟ್ರೋತ್ಥಾನ ಆಸ್ಪತ್ರೆ, ಆಯುರ್ವೇದ ವಿಭಾಗ, ಬೆಂಗಳೂರು. ಇಂದು ನಾವು ಕೆಲವು ಹೊಟ್ಟೆಯ ಸಂಬಂಧಿತ ರೋಗ ಹಾಗೂ ಇದು ಯಾಕೆ ಬರುತ್ತೆ ಹಾಗೂ ಇದರ ಏನು ಪರಿಹಾರ ಅದರ ಬಗ್ಗೆ ಚಿಕ್ಕದಾಗಿ ಒಂದು ಸಮಾಲೋಚನೆಯನ್ನು ಮಾಡೋಣ. ಮೊದಲನೇದಾಗಿ, ಈ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಬರೋದು ಯಾಕೆ? ನಮಗೆ ಗೊತ್ತಿರೋ ಹಾಗೆ ಈ ದೇಹದಲ್ಲಿರುವಂಥ ಸಿಸ್ಟಮ್ಗಳಲ್ಲಿ ಓಪನ್ ಎನ್ವೈರನ್ಮೆಂಟ್ಗೆ ಇರುವಂಥದ್ದು ಒಂದು ಚರ್ಮ, ಎರಡನೇದು ನಮ್ಮ ಶ್ವಾಸಕೋಶ, ಮೂರನೇದು ನಮ್ಮ ಅನ್ನನಾಳ ಅಥವಾ ನಾವು ಅನ್ನವಾಹ ಸ್ರೋತಸ್ ಅಂತ ಏನು ಕರಿತೀವಿ, ಹೊಟ್ಟೆ. ಮೊದಲನೇದೆರಡು ನಾವು ಹೇಗಾದರೂ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ವಾತಾವರಣದಲ್ಲಿ ಇದು ಇರುವಂಥದ್ದು. ನಾವು ಉಸಿರಾಟದ ಪ್ರಕ್ರಿಯೆಯಿಂದ ಶ್ವಾಸಕೋಶಕ್ಕೆ ಯಾವತ್ತೂ ಗಾಳಿ ಹೋಗ್ತದೆ ಹಾಗೂ ನಮ್ಮ ಚರ್ಮ ಯಾವತ್ತೂ ಹೊರಗಿನ ವಾತಾವರಣಕ್ಕೆ ತೆರೆದಿರುತ್ತದೆ. ಹಾಗೆ ಇದೆರಡು ನಮ್ಮ ಕಂಟ್ರೋಲಲ್ಲಿ ಕೆಲವು ಮಟ್ಟಿಗೆ ಇರುವುದಿಲ್ಲ ಅಂತ ಹೇಳ್ಬೋದು. ಆದರೆ ಹೊಟ್ಟೆ ಬಹುತೇಕವಾಗಿ ನಮ್ಮ ಒಂದು ಆಹಾರ ವಿಹಾರ ಪದ್ಧತಿಗಳಿಂದನೇ ಕೂಡಿರುವಂಥ ಒಂದು ಸಿಸ್ಟಮ್. ಇದರಲ್ಲಿ ಮುಂಚಿನವರು ನಾವು ಹೇಳಿದಾಗೆ ನಾವು ಏನು ತಿಂತೇವೋ ನಾವು ಅದರ ಒಂದು ಪರಿಣಾಮವನ್ನು ನೋಡ್ಬೋದು ನಮ್ಮ ದೇಹದಲ್ಲಿ ಅಂತ ಮುಂಚಿತವಾಗಿ ಹೇಳಿದ್ದಾರೆ. ಹಾಗಾಗಿ ಆಹಾರವನ್ನು ಹೇಗೆ ಸೇವಿಸ್ತಾರೆ, ಆಹಾರವನ್ನು ಹೇಗೆ ಪಚಿಸ್ತಾರೆ, ಆಹಾರವನ್ನು ಹೇಗೆ ಅವರು ತಮ್ಮ ದೇಹಕ್ಕಾಗಿ ಬಳಸ್ಕೋತಾರೆ, ಈ ಮೂರರ ಮೇಲೆ ನಿಂತಿರುವಂಥದ್ದು ಈ ಉದರ ಸಂಬಂಧಿ ಒಂದು ಕಾಯಿಲೆಗಳು ಅಥವಾ ಉದರ ಸಂಬಂಧದಿಂದ ಆಗುವಂಥ ಬೇರೆ ಬೇರೆ ಒಂದು ಪ್ರಕ್ರಿಯೆಗಳು. ಮೊದಲನೇದಾಗಿ ನಾನು ಹೇಳಿದಾಗೆ ನಾವು ಏನು ಆಹಾರವನ್ನು ಸೇವಿಸ್ತೇವೆ, ಯಾವಾಗ ಸೇವಿಸ್ತೇವೆ, ಹೇಗೆ ಸೇವಿಸ್ತೇವೆ, ಇದೆಲ್ಲವನ್ನು ಆಯುರ್ವೇದದಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಮೊದಲೇ ಹೇಳಿದಾಗೆ ಆಹಾರ, ನಮ್ಮಲ್ಲಿ ಒಂದು ಸಣ್ಣ ಒಂದು ಶ್ಲೋಕ ಬರ್ತದೆ, ಪಥ್ಯ ಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣಂ, ಪಥ್ಯ ಅಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣಂ. ನೋಡ್ಲಿಕ್ಕೆ ಎರಡೂ ಲೈನ್ಗಳು ಒಂದೇ ಥರ ಇದ್ದಾವೆ, ಆದರೂ ಪಥ್ಯ ಸತಿ ಗದಾರ್ಥಸ್ಯ ಅಂದರೆ ಪಥ್ಯವನ್ನೇ ಸೇವಿಸೋನಿಗೆ ಕಾಯಿಲೆ ಬರುವುದಿಲ್ಲ ಅಂತ. ಹಾಗೆ ಪಥ್ಯ ಮಾಡದೆ, ಕಾಯಿಲೆ ಇದ್ದವನು ಪಥ್ಯ ಮಾಡದೇ ಇದ್ದರೆ ಔಷಧಿ ವರ್ಕ್ ಆಗೋದಿಲ್ಲ ಅಂತ. ಎರಡನ್ನೂ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ವಿಸ್ತಾರವಾಗಿ ಹೇಳಿಬಿಡ್ತಾರೆ ನೋಡಿ. ಅದರಲ್ಲಿ ಸೂಕ್ಷ್ಮತೆ ಉಂಟು, ವಿಸ್ತಾರತೆ ಉಂಟು. ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣ, ಪಥ್ಯ ಅಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣ. ಹಾಗೆ ಪಥ್ಯವನ್ನು ಸೇವಿಸದೆ ಬೇರೆ ಏನು ಮಾಡ. ಹಾಗಾದರೆ ಪಥ್ಯ ಅನ್ನೇನು? ದಿನ ಗಂಜಿ ಊಟ ಮಾಡೋದು ಪಥ್ಯವ? ಅಲ್ಲ. ದಿನ ಗಂಜಿ ಊಟ ಮಾಡೋದು ಯಾವತ್ತಿಗೂ ಪಥ್ಯ ಅಲ್ಲ. ಪಥ್ಯ ಅಂದರೆ ಪಥ್ಯಂ ಪಥಂ ಅನಪೇತಂ ಯದ್ಯಚ್ಚಾಪಿ ಮನಸಾ ಪ್ರಿಯಂ. ಯದ್ಯಚ್ಚಾಪಿ ಮನಸಾ ಪ್ರಿಯಂ ಅಂದರೆ ಯಾವುದು ನಮ್ಮ ಪಥಕ್ಕೆ, ಯಾವುದು ಮಾರ್ಗಕ್ಕೆ ಸುಲಭವೋ ಅದು ಆಹಾರ ಪಥ್ಯ. ಈಗ ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿನ್ನುವಂಥದ್ದು ಪಥ್ಯವ? ಅಲ್ಲ. ಯಾಕಂದರೆ ಮಾರ್ಗಕ್ಕೆ ಸುಲಭ ಅಲ್ಲ. ವಾತಾವರಣ ಶೀತವಾಗಿರ್ತದೆ, ದೇಹದಲ್ಲಿ ಶೀತಾಂಶ ಇರ್ತದೆ, ಹಾಗೂ ನೀವು ಶೀತಕರ ಆಹಾರವನ್ನು ತಗೊಳ್ಳುವಂಥದ್ದು ಪಥ್ಯ ಅಲ್ಲ. ಇದು ಸಾಮಾನ್ಯ ಜ್ಞಾನ. ಹಾಗೆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿ ಬಿಸಿ ಆಗದ ಉಷ್ಣತೆ ಇರುವಂಥ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವುದು ಪಥ್ಯವ? ಅಲ್ಲ. ಹಾಗೆ ಈ ಒಂದು ಅರ್ಥವನ್ನು ಅರಿತುಕೊಂಡು ಯಾವ ಕಾಲದಲ್ಲಿ, ಯಾವ ಪ್ರಮಾಣದಲ್ಲಿ, ಹೇಗೆ ಊಟ ಮಾಡಬೇಕು, ಏನನ್ನು ಊಟ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋದೇ ಆ ಒಂದು ಪಥ್ಯದ ಒಂದು ಕಾನ್ಸೆಪ್ಟ್. ಈಗ ನಾನು ಮುಂಚೆ ಹೇಳಿದಾಗೆ ಪಥ್ಯದ ಬಗ್ಗೆ ಒಂದಿಷ್ಟು ಮಾತಾಡಿದೆವು. ಹಾಗೆ ಇದನ್ನು ಯಾರು ಯಾವ ಥರ ಪಥ್ಯವನ್ನು ಫಾಲೋ ಮಾಡಬೇಕು, ಅವರವರ ದೇಹಕ್ಕನುಸಾರವಾಗಿ. ಎಲ್ಲರಿಗೂ ಒಂದೇ ಪಥ್ಯ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಗಂಜಿ, ಎಲ್ಲರಿಗೂ ಗಂಜಿ ಹೌದು, ಅದನ್ನು ಎಲ್ಲರೂ ಊಟ ಮಾಡ್ಬೋದು, ಸುಲಭವಾಗಿ ಜೀರ್ಣಿಸ್ಕೊಳ್ಬೇಕು. ಹಾಗಾಗಿ ಎಲ್ಲ ವೈದ್ಯರುಗಳು ನಿಮಗೆ ಆದಷ್ಟು ಲಘುವಾದ ಆಹಾರ ಅಂದರೆ ಲೈಟ್ ಫುಡ್ ಅಂತ ನಾವೇನು ಹೇಳ್ತೇವೆ ಅದನ್ನು ಸೇವಿಸಿ ಅಂತ ಹೇಳ್ತೇವೆ. ಯಾಕೆ? ಕೆಲವರಿಗೆ ಹೊಟ್ಟೆ ಸಂಬಂಧ ಕಾಯಿಲೆ ಇರ್ತದೆ, ಆಗ ಜೀರ್ಣಶಕ್ತಿ ತುಂಬ ಸ್ಲೋ ಆಗಿರ್ತದೆ. ಆ ಸ್ಲೋ ಆದ ಜೀರ್ಣಶಕ್ತಿ ಇರಬೇಕಾದ್ರೆ ನೀವು ಗೋಬಿ ಮಂಚೂರಿ, ಬಜ್ಜಿ ಬೋಂಡ ಅಂತ ತಿನ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಹೊಟ್ಟೆಗೆ ತುಂಬ ಗುರುವಾಗದೆ ಲಘುವಾಗಿ ಪಚಿಸಲಿ, ಅಂದರೆ ಬೇಗವಾಗಿ ಜೀರ್ಣಕ್ಕೆ ಬರಲಿ ಅಂತ ಹೇಳಿ ಕೆಲವು ಪಥ್ಯಗಳನ್ನು ಹೇಳಲಾಗ್ತದೆ. ಇದನ್ನು ವೈದ್ಯರುಗಳು ಹೇಳುವುದು ಯಾವಾಗ? ಕಾಯಿಲೆ ಬಂದಾಗ. ಅದನ್ನು ಮುಂಚಿತವಾಗಿ ನಾವು ಅರಿತುಕೊಳ್ಳಬಹುದಲ್ಲ. ಇದನ್ನು ಆಯುರ್ವೇದದಲ್ಲಿ ಹೇಗೆ ಹೇಳ್ತಾರೆ? ಬೆಳಿಗ್ಗೆ ಬೇಗ ಬ್ರಾಹ್ಮ್ಯ ಮುಹೂರ್ತ ಉತ್ತಿಷ್ಟೇ ಜೀರ್ಣ ನಿರೂಪಯನ್ ಅಂತ ಹೇಳ್ತಾರೆ. ಬ್ರಾಹ್ಮ್ಯ ಮುಹೂರ್ತ ಅಂದರೆ ಬೆಳಿಗ್ಗೆ 4:15 5 ಕಾಲವರೆಗೆ ಬ್ರಾಹ್ಮ್ಯ ಮುಹೂರ್ತ ಅಂತ ಕರೀತಾರೆ. ಈ ಬ್ರಾಹ್ಮ್ಯ ಮುಹೂರ್ತೆಯಲ್ಲಿ ಎದ್ದೇಳಬೇಕಂತ. ಎದ್ದೇಳೋದು ಕ್ರಮ ಅಲ್ಲ. ಜೀರ್ಣ ನಿರೂಪಯನ್ ರಕ್ಷಾರ್ಥಮ ಆಯುಷ ಸ್ವಾಸ್ಥ್ಯ ಜಾತವೇಗ ಸಮುತ್ಸೃಜಿತ್. ಅಂದರೆ ಯಾವಾಗ ಹೇಳಬೇಕು ಅಂದರೆ ಹಿಂದಿನ ರಾತ್ರಿ ಊಟ ಮಾಡಿದಂಥ ಆಹಾರ, ಹಿಂದಿನ ದಿನ ಊಟ ಮಾಡಿದಂಥ ಆಹಾರ ಜೀರ್ಣವಾಗಿದೆಯೋ ಇಲ್ಲವೋ ಅಂತ ಅರಿತುಕೊಂಡು ಎದ್ದೇಳಬೇಕಂತೆ. ಜೀರ್ಣ ಆಗಿದ್ರೆ ಮಾತ್ರ ಎದ್ದೇಳಬೇಕು, ಇಲ್ಲಾಂದರೆ ಇನ್ನೂ ಜೀರ್ಣಶಕ್ತಿ ಬಾಕಿ ಇದೆ ಅಂತ ಅರ್ಥ. ಹಾಗಾಗಿ ನಾವು ಬ್ರಾಹ್ಮ್ಯ ಮುಹೂರ್ತದಲ್ಲಿ ಎದ್ದೇಳಬೇಕಾದ್ರೆ ಎಷ್ಟೊತ್ತಿಗೆ ಊಟ ಮಾಡಬೇಕು? ಈಗಿನ ಕಾಲದಲ್ಲಿ 10 ಗಂಟೆ, 11 ಗಂಟೆ, 12 ಗಂಟೆ, ಕೆಲವರು ಅದರ ನಂತರ ಕೂಡ ಮಾಡುವವರಿದ್ದಾರೆ. ಹಾಗಾಗಿ ಅದು ಶುದ್ಧ ತಪ್ಪು. ಹಾಗಾಗಿ 9-9:30 ಒಳಗೆ ರಾತ್ರಿ ಆಹಾರ ಭೋಜನವನ್ನು ಮುಗಿಸ್ಬೇಕಾಗಿ ಆಯುರ್ವೇದ ಹೇಳ್ತದೆ. ಎರಡನೇದು, ಈ ಆಹಾರದಲ್ಲಿ ಯಾವ ರೀತಿ ಇರಬೇಕು? ದಿನ ಒಂದೇ ರೀತಿ. ಈಗ ಕೆಲವರು ನಾವು ಮಿಲೆಟ್ಸ್ ತಗೋತೇವೆ, ನಾವು ಓಟ್ಸು ತಗೋತೇವೆ,
ಅಂತ ಹೇಳ್ತಾರೆ. ದಿನ ನಾವು ಬ್ರೆಡ್ಡಿಗೆ ಬಟರ್ ಹಾಕಿ ತಿಂತೇವೆ, ಇದು ದಿನ ಮಾಡುವಂಥದ್ದು. ಆಯುರ್ವೇದದಲ್ಲಿ ಇದು ಕೂಡ ತಪ್ಪು. ಯಾಕೆಂದರೆ ಒಂದೇ ರೀತಿಯ ಆಹಾರವನ್ನು ದೀರ್ಘಕಾಲಕ್ಕೆ ಬಳಸುವುದು ತಪ್ಪು. ಹಾಗೆ ಕಾಲಕ್ಕೆ ಅನುಗುಣವಾಗಿ, ದಿನಕ್ಕೆ ಅನುಗುಣವಾಗಿ, ವಾತಾವರಣಕ್ಕೆ ಅನುಗುಣವಾಗಿ ಅದನ್ನು ಬದಲಾಯಿಸ್ತಾ ಇರಬೇಕು. ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಅದು ರಸಗಳಲ್ಲಿ ಬರ್ತದೆ. ಬಹುರಸ ಇರುವಂತಹ ಆಹಾರವನ್ನು ತೆಗೆದುಕೊಳ್ಳಿ, ಏಕರಸವನ್ನು ತಗೊಳ್ಬಾರ್ದು. ಏಕರಸ ಸಾತ್ಮೆ ಇದ್ದವ್ರನ್ನ ತುಂಬ ಹೀನ ಅಂತ ಹೇಳ್ತಾರೆ, ಬಹುರಸ ಸಾತ್ಮೆ ಇದ್ದವ್ರನ್ನ ಉತ್ತಮ ಅಂತ ಹೇಳ್ತಾರೆ. ಯಾಕೆ ಅಂದರೆ ಬಹುರಸ ಇದ್ದವರಲ್ಲಿ ಈ ನಾವು ಆಯುರ್ವೇದದಲ್ಲಿ ದೋಷಗಳ ಬಗ್ಗೆ ವಿವೇಚನೆ ಮಾಡ್ತೇವೆ. ಈ ದೋಷಗಳ ಏರುಪೇರನ್ನು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಈ ಬಹುರಸಗಳಲ್ಲಿ ಇರ್ತದೆ. ಆ ಬಹುರಸಗಳು ಯಾವುದು? 6 ಷಡ್ರಸಗಳು, ಅಂದರೆ ಮಧುರಾಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಈ 6 ರಸಗಳಿಂದನೇ ಈ ದೋಷಗಳ ಪರಿಪಾಲನೆ ಆಗುವಂಥದ್ದು. ಹಾಗೆ ಈ ದೋಷಗಳ ಪರಿಪಾಲನೆ ಆಗಬೇಕು ಅಂತಾದರೆ ಈ ಷಡ್ರಸಗಳನ್ನು ನಾವು ಸೇವನೆ ಮಾಡಬೇಕು. ಅದರ ಮಾತ್ರೆ ಅಂದರೆ ಒಂದು ಕ್ವಾಂಟಿಟಿಯಲ್ಲಿ, ಮಾತ್ರೆಗಳಲ್ಲಿ. ಹಾಗೆ ಆಹಾರದಲ್ಲಿ ನಾನು ಹೇಳೋದಾದರೆ ಮಧ್ಯಾಹ್ನದ ಊಟವನ್ನು ತೊಗೊಳ್ಳೋಣ. ಬೆಳಿಗ್ಗೆ ಆಹಾರ ಹೇಗಿದ್ದರೂ ಒಂದು ಬಗೆಯದಿರ್ತದೆ. ಯಾರೋ ಇಡ್ಲಿ ತಿಂದರು, ದೋಸೆ ತಿಂದರು, ಅದರೊಟ್ಟಿಗೆ ಚಟ್ನಿ ಸಾಂಬಾರು ಇದ್ದೇ ಇರ್ತದೆ. ಮಧ್ಯಾಹ್ನದ ಊಟಕ್ಕೆ ಬಂದಾಗ ಅನ್ನ ಆಗಲಿ, ಚಪಾತಿ ಆಗಲಿ, ರೊಟ್ಟಿ ಆಗಲಿ, ಮುದ್ದೆ ಆಗಲಿ, ಅದಕ್ಕೆ ಬೇಕಾದಂಥ ಪಲ್ಯವಾಗಲಿ, ಸಾಂಬಾರಾಗಲಿ, ಸಾರಾಗಲಿ, ಮಜ್ಜಿಗೆ ಆಗಲಿ, ಉಪ್ಪಿನಕಾಯಿ ಆಗಲಿ, ಇದೆಲ್ಲ ರಸಗಳನ್ನು ಕೂಡಿರಬೇಕು. ಈ ಎಲ್ಲ ರಸಗಳನ್ನು ಕೂಡಿದಂಥ ಆಹಾರ ಉತ್ಕೃಷ್ಟವಾದ ಆಹಾರ ಆಗ್ತದೆ. ಒಂದೇ ಥರದ ರಸವನ್ನು ಕೆಲವರು ನೋಡಿರ್ಬೋದು, ಅನ್ನ ಸಾರು ಪಲ್ಯ. ಇವತ್ತೇನು ಅನ್ನ ಸಾರು ಪಲ್ಯ, ನಾಳೆ ಏನು ಅನ್ನ ಸಾರು ಪಲ್ಯ. ಇದನ್ನು ವಾರದಲ್ಲಿ 7 ದಿನ ಮಾಡುವಂಥದ್ದು ತಪ್ಪು. ಹಾಗಾಗಿ ವಾರದ 7 ದಿನ ಕೂಡ ಬೇರೆ ಬೇರೆ ಆಹಾರ, ಅಂದರೆ ನಾನು ನಮ್ಮ ಮಾತಾ ಭಗಿನಿಯರಿಗೆ ಹೇಳೋದಲ್ಲ ದಿನ ಬೇರೆ ಬೇರೆ ಮಾಡಿ ಕೊಡಬೇಕು ಅಂತ. ಇರುವಂಥದ್ರಲ್ಲಿ ಈಗ ಮಜ್ಜಿಗೆ ದಿನ ಮಾಡುವಂಥದ್ದು, ಉಪ್ಪಿನಕಾಯಿ ದಿನ ಕೊಡುವಂಥದ್ದು, ಅನ್ನ ಮಾಡುವಂಥದ್ದು, ಕೋಸಂಬರಿ ಮಾಡುವಂಥದ್ದು, ಒಂದು ದಿವಸ ಪಲ್ಯ ಮಾಡುವಂಥದ್ದು. ಹಾಗೆ ವಿಭಿನ್ನವಾದ ಆಹಾರವನ್ನು ಬೇರೆ ಬೇರೆ ದಿನ ಬಳಸಬೇಕು. ಒಂದೇ ದಿನ 8-10 ಬಗೆಯನ್ನು ಮಾಡಿಕೊಡುವಂಥದ್ದಲ್ಲ. ಎಲ್ಲ ದಿನವೂ 8-10 ಬಗೆ ಮಾಡುವಂಥದ್ದಲ್ಲ. 3 ಬಗೆಯೋ 4 ಬಗೆಯೋ 2 ಬಗೆಯೋ ಯಾವ ಬಗೆ ಆಗ್ತದೆ ಅದನ್ನು ದಿನ ಚೇಂಜ್ ಮಾಡುವಂಥದ್ದು. ಹಾಗೆ ಒಂದು ಇದು ಆಹಾರದ ರಸಗಳ ವಿಷಯ. ಆದರೆ ಇನ್ನೊಂದು ಆಹಾರದ ಮಾತ್ರೆ, ಎಷ್ಟು ತಿನ್ನಬೇಕು ಅನ್ನೋದು ಕೂಡ ಆಯುರ್ವೇದ ಹೇಳ್ತದೆ. ಈಗ ಹೊಟ್ಟೆಯನ್ನು ನಾವು 3 ಭಾಗವಾಗಿ ವಿಂಗಡಿಸೋದಾದರೆ ಅದರಲ್ಲಿ 2ನೇ 3 ಭಾಗ, ಅಂದರೆ 3/4 ಅಂತ ಏನು ಹೇಳ್ತೇವೆ, ಅದನ್ನು ನಾವು ಘನ ಆಹಾರಗಳಿಂದ ತುಂಬಿಸ್ಬೇಕು ಅಂತ ಉಂಟು. 2ನೇ 3 ಭಾಗ ಅಂದರೆ ಘನ ಹಾಗೂ ದ್ರವಗಳಿಂದ. ಈಗ ನೀವು ಊಟದಲ್ಲಿ ಮಜ್ಜಿಗೆ ಬಂತು, ಅನ್ನ ಬಂತು, ಸಾಂಬಾರು ಬಂತು, ಪಲ್ಯ ಬಂತು, ಇದು 2-3 ಭಾಗ ಅಷ್ಟು ತುಂಬಬೇಕು. 1ನೇ 3 ಭಾಗವನ್ನು ಖಾಲಿ ಬಿಡಬೇಕು. ಯಾಕೆ? ಇದು ಗಾಳಿ ಆಡಲಿಕ್ಕೆ ಹಾಗೂ ಜೀರ್ಣಕ್ರಿಯೆ ಬರಲಿಕ್ಕೆ. ಕೆಲವು ಮದುವೆ ಊಟದಲ್ಲಿ ಹೋದಾಗ ನಾನು ಗಂಟಲು ಪೂರ್ತಿ ತಿಂದೆ ಅಂತ ಹೇಳುವರಿದ್ದಾರೆ, ಅದು ಶುದ್ಧ. ಹಾಗಾಗಿ ನಮಗೆ ಎಷ್ಟು ಹೊಟ್ಟೆಗೆ ಹಿಡಿಸ್ತದೆ ಅದು ಗೊತ್ತಾಗೋದು ಹೇಗೆ? ಕೆಲವರು ಕೇಳ್ತಾರೆ, ಡಾಕ್ಟ್ರೆ ಎಷ್ಟು ತಿನ್ನಬೇಕು ಅಂತ ಗೊತ್ತಾಗೋದು ಹೇಗೆ ಅಂತ. ಈಗ ಒಂದು ಉದಾಹರಣೆ ಕೊಡೋದಂತಾದರೆ, ಈಗ ಒಂದು ಮನುಷ್ಯನಿಗೆ 2-3 ಚಪಾತಿ ತಿನ್ನುವಷ್ಟು ಒಂದು ಅವನಿಗೆ ಕೆಪಾಸಿಟಿ ಇದೆ. 2 ಚಪಾತಿ ತಿಂದಾಯಿತು. 3ನೇ ಚಪಾತಿಗೆ ಜಾಗ ಇದೆ, ಆದರೆ 3 ತಿಂದರೆ ಜಾಸ್ತಿ ಆಗ್ಬೋದು ಅಂತ ಒಂದು ಅನಿಸಿಕೆ ಬಂತು. ಅದೇ ಸಮಯ ನಿಲ್ಲಿಸುವಂಥದ್ದು. ಹಾಗೆ 2 ಸೌಟು ಊಟ ಮಾಡುವನಿಗೆ 3ನೇ ಸೌಟಿಗೆ ಜಾಗ ಇದೆ, ತಿಂದರೆ ಜಾಸ್ತಿ ಆಗ್ಬೋದು ಅಂತ ಒಂದು ಅನಿಸಿಕೆ ಯಾವಾಗ ಬರ್ತದೆ ಅದನ್ನು ಅಲ್ಲಿಗೆ ನಿಲ್ಲಿಸುವಂಥದ್ದು. ಹಾಗೆ ಕೆಲವು ರೂಟೀನ್ ಅಂತ ಮಾಡ್ಕೊಳ್ಬೇಕು. ಯಾವುದು? ಹಾಲನ್ನು ಸೇವಿಸುವಂಥದ್ದು, ತುಪ್ಪವನ್ನು ಉಚಿತ ಮಾತ್ರೆಯಲ್ಲಿ ಸೇವಿಸುವಂಥದ್ದು, ಮಜ್ಜಿಗೆಯನ್ನು ಸೇವಿಸುವಂಥದ್ದು ಹಾಗೂ ನೀರನ್ನು ಸೇವಿಸುವಂಥದ್ದು. ಇದು 4 ದ್ರವಗಳನ್ನು ಬಳಸುವಂಥದ್ದು. ಈ ದ್ರವಗಳು ಹಾಗೂ ಘನಾಹಾರಗಳ ಷಡ್ರಸಗಳ ಪ್ರಕಾರ ನಾವು ಸೇವನೆ ಮಾಡಿದೇ ಹೌದು ಅಂತಾದರೆ ಆರೋಗ್ಯ ಕಟ್ಟಿಟ್ಟ ಬುತ್ತಿ. ಇದು ಯಾವುದು ಮಾಡಲಿಲ್ಲ ಅಂದರೆ ಕಾಯಿಲೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಮೊದಲು ನಾವು ಅದನ್ನು ಅರಿತುಕೊಳ್ಬೇಕು. ಇನ್ನು ಬರೋದು ಸಾಯಂಕಾಲದ ಹೊತ್ತು ತಿನ್ನುವ ಅಭ್ಯಾಸ. ನಾನು ತಿನ್ನಬೇಕು ತಿನ್ನಬಾರ್ದು ಅಂತ ಹೇಳೋದಿಲ್ಲ, ಅದನ್ನು ಅವರವರ ವಿವೇಚನೆಗೆ ಬಿಟ್ಟದ್ದು. ಮಧ್ಯಾಹ್ನ ಕೂಡ ಊಟ ಮಾಡಿ, ಸಾಯಂಕಾಲ ಕೂಡ ತಿಂದು, ರಾತ್ರಿ ಕೂಡ ತಿನ್ನಬೇಕು ಅಂತಿದ್ರೆ ಅದನ್ನು ನೀವು ಯೋಚನೆ ಮಾಡಬೇಕು. ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು ಅಂತ. ಕೆಲವರಿಗೆ ಚಹಾ ಒಟ್ಟಿಗೆ ಬಿಸ್ಕೆಟು ಬೇಕಾಗ್ತದೆ, ಕೆಲವರಿಗೆ ಚಹಾ ಒಟ್ಟಿಗೆ ಗೋಳಿ ಬಜೆ, ಬಿಸ್ಕೆಟು, ಸಮೋಸ ಇದೆಲ್ಲ ಬೇಕಾಗ್ತದೆ. ಹಾಗೆ ಅದನ್ನು ಅವರು ಜೀರ್ಣಿಸಿಕೊಳ್ತಾರಾ, ಅವರಿಗೆ ಬೇಕಾ? ಅಂದರೆ ನಾನು ಹೇಳ್ತಾ ಇರೋದು ನಾಲಿಗೆಗೆ ಬೇಕಾ ಅಂತಲ್ಲ, ದೇಹಕ್ಕೆ ಬೇಕಾ, ಅದರ ಅಗತ್ಯ ಇದೆಯಾ ಅಂತ ನಾವು ತಿಳ್ಕೊಳ್ಬೇಕು. ನೀವು ನೋಡಿರ್ಬೋದು, ಹಿರಿಯರು ಹೇಳ್ತಾ ಇದ್ರು, ಔಷಧಿ ಬಾಯಿಗೆ ಕಹಿ ಆದರೂ ದೇಹಕ್ಕೆ ಸಿಹಿ ಅಂತಾರಲ್ಲ, ಅದು ಹೇಗೆ ಸಿಹಿ ಅವ್ರಿಗೆ ಗೊತ್ತಾಯಿತು, ನಮಗೆ ಗೊತ್ತಾಗಲಿಲ್ಲ. ಅವರಿಗೆ ಸಹ ಅದೇ ಕಾನ್ಸೆಪ್ಟ್ ಗೊತ್ತಿತ್ತು. ಅವರು ಆಹಾರದ ರುಚಿಯ ಮೇಲೆ ಹೋಗಲಿಲ್ಲ ಯಾವತ್ತು. ರುಚಿ ಯಾವುದೇ ಇರಲಿ, ಅದು ದೇಹಕ್ಕೆ ಒಳ್ಳೆಯದಾ ಇಲ್ವಾ ಅಂತ ಮೊದಲು ಅರಿತುಕೊಂಡು ಅದನ್ನು ಉಪಯೋಗಕ್ಕೆ ತರ್ತಾಯಿತ್ತು. ಹಾಗಾಗಿ ಎಷ್ಟು ತಿನ್ನಬೇಕು, ಅದು ಜೀರ್ಣ ಆಗ್ತದ. ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ಬೋದು, ಖಾಲಿ ಹೊಟ್ಟೆ ಸಮಸ್ಯೆ ಮಾತ್ರ ಅಲ್ಲ, ಈ ಹೊಟ್ಟೆಯ ಸಮಸ್ಯೆಗಳಿಂದ ಸೇರಿ ಬೊಜ್ಜು, ಈ ಪ್ರಮೇಹ, ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಇದು ಹಲವಾರು ಸಮಸ್ಯೆಗಳು. ಇದೆಲ್ಲ ಎಲ್ಲಿಂದ ಬಂದಿದ್ದು?
ಈ ಪ್ರಮೇಹ ಆಗಲಿ, ಡಿಸ್ಲಿಪಿಡೆಮಿ ಆಗಲಿ, ಹೈಪರ್ ಕೊಲೆಸ್ಟ್ರೇಮಿ ಆಗಲಿ, ಒಬೆಸಿಟಿ ಆಗಲಿ, ಇದೆಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಅಂತಲೇ. ಮೆಟಬಾಲಿಸಮ್ ಅಂದರೆ ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಕಾಯಿಲೆ. ಹಾಗಾಗಿ ಇದನ್ನು ಮೊದಲು ನೀವು ಕಂಟ್ರೋಲ್ ಮಾಡಬೇಕು ಅಂತಾದರೆ ಮೊದಲು ಜೀರ್ಣಕ್ರಿಯೆಯನ್ನು ಕಂಟ್ರೋಲ್ ಮಾಡಬೇಕು. ಜೀರ್ಣಕ್ರಿಯೆಯನ್ನು ನೀವು ಕಂಟ್ರೋಲ್ ಮಾಡೋದು ಹೇಗೆ? ಅದಕ್ಕೆ ಬೇಕಾದ ಆಹಾರ ವಿಹಾರಗಳನ್ನು ನೀವು ಅರ್ಥಕೊಳ್ಬೇಕು. ಹೇಗೆ ಅರ್ಥಕೊಳ್ಳೋದು? ನಿಮ್ಮ ದೇಹಕ್ಕೆ ಏನು ಬೇಕು, ಏನು ಬೇಡ ಅಂತ ನೀವೇ ಗೊತ್ತಿರಬೇಕು. ಹಾಗಾಗಿ ಮೊದಲು ನೀವು ದೇಹದ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ. ಅದು ಏನು ಜೀರ್ಣಿಸ್ತದೆ, ಏನು ಜೀರ್ಣಿಸೋದಿಲ್ಲ ಅಂತ ಒಂದು ತಿಳ್ಕೊಳ್ಳಿ. ಎಷ್ಟು ತಿಂದರೆ ಸಾಕು, ಎಷ್ಟು ತಿನ್ನಬಾರ್ದು ಅಂತ ತಿಳ್ಕೊಳ್ಳಿ. ಎಷ್ಟು ನಿದ್ದೆ ನಿಮಗೆ ಬೇಕು ಅಂತ ತಿಳ್ಕೊಳ್ಳಿ. ಎಷ್ಟು ನೀವು ತಿಂದದ್ದಕ್ಕೆ ಎಷ್ಟು ಅದಕ್ಕೆ ವ್ಯಾಯಾಮ ಬೇಕು ಅಂತ ತಿಳ್ಕೊಳ್ಳಿ. ಕೆಲವು ಇದ್ದಾರೆ, ಈಗ 2000 ಕಿಲೋ ಕ್ಯಾಲರಿ ಅಷ್ಟು ಊಟ ಮಾಡಿದರೆ 2000 ಕಿಲೋ ಕ್ಯಾಲರಿ ಅಷ್ಟು ಕೆಲಸ ಕೂಡ ಮಾಡಬೇಕು ಸ್ವಾಮಿ. ಹಾಗೆ ಅದು ಮಾಡಲಿಲ್ಲ ಅಂತ ಆದಾಗ ಈ ಬೊಜ್ಜಿನ ಸಮಸ್ಯೆ, ಕೊಲೆಸ್ಟ್ರಾಲ್ ಸಮಸ್ಯೆ, ಡಿಸ್ಲಿಪಿಡೆಮಿಯಾ ಸಮಸ್ಯೆ ಇದೆಲ್ಲ ಬರುವಂಥದ್ದು. ಹಾಗಾಗಿ ನೀವು ಇದನ್ನು ಅರಿತುಕೊಂಡು ಅದಕ್ಕೆ ತಕ್ಕ ಹಾಗೆ ಊಟವನ್ನು ಮಾಡುತ್ತಾ ಈ ಒಂದು ಆಹಾರ ಪದ್ಧತಿಯನ್ನು, ವಿಹಾರ ಪದ್ಧತಿಯನ್ನು ಪಾಲನೆ ಮಾಡ್ತಾ ಹೋದಲ್ಲಿ ಆರೋಗ್ಯ ಅಂತೂ ಗ್ಯಾರಂಟಿ. ಹಾಗೆ ಈ ಒಂದು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಒಂದು ದೇಹದ ಅಗ್ನಿಯನ್ನು ಅರ್ಥಕೊಂಡು ಅದಕ್ಕೆ ಬೇಕಾದಂಥ ಪಥ್ಯಾಹಾರಗಳನ್ನು ಸೇವಿಸುವಂಥದ್ದಾಗಿರ್ಬೋದು, ಅದಕ್ಕೆ ಬೇಕಾದಂಥ ಕಾಲವನ್ನು ಕೊಡುವಂಥದ್ದಾಗಿರ್ಬೋದು, ಎಷ್ಟು ಗ್ಯಾಪ್ ಕೊಡುವುದು ಊಟದ ಮಧ್ಯದಲ್ಲಿ, ಎಷ್ಟು ಊಟ ಮಾಡಬೇಕು, ಯಾವಾಗ ಊಟ ಮಾಡಬೇಕು, ಯಾವಾಗ ನಿದ್ದೆ ಮಾಡಬೇಕು, ಇದನ್ನೆಲ್ಲ ಅರ್ಥಕೊಂಡು ನೀವು ನಿಮ್ಮ ದೇಹದ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೇಕು ಅಂತ ಕೇಳ್ಕೋತಾ ನನ್ನ ಒಂದು 2 ಮಾತುಗಳನ್ನು ಇಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.